ಆ್ಯಕ್ಚುಲಿ 100 ಕೋಟಿ ಮಾಡೋದು ಕಷ್ಟ ಅಲ್ಲ ಮೇಡಮ್. ಸೊ ನೀವು ನಾವು ಸರ್ವೇ ಸಾಮಾನ್ಯವಾಗಿ ನಾವು ಅನ್ಕೊಳ್ತೀವಿ ಕೋಟ್ಯಾಂತರ ರೂಪಾಯಿ ಮಾಡೋದು ಕಷ್ಟ ಅಂತೇಳಿ. ನೀವು ಅದೇ ಶ್ರೀಮಂತರು ನಾವು ಕೇಳಿ ಸುಲಭ ಅಂತ ಹೇಳ್ತಾರೆ. ನನ್ನ ಹತ್ರ ಕೋಟಿ ಇರೋದಕ್ಕೆ ಕೋಟಿ ಬಗ್ಗೆ ಹೇಳ್ಕೊಡೋಕೆ ಹೊರಟಿದ್ದೇನೆ. ಸೊ ನನ್ನ ಹತ್ರ ಏನೂ ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ತೆಪ್ಪಗೆ ಮನೇಲಿ ಕೂತಿರ್ತಿದ್ದೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ಕಷ್ಟಪಡ್ತೀನಿ, ಖಂಡಿತವಾಗಿಯೂ 100 ಕೋಟಿ ಮಾಡೋಕ್ಕಾಗಲ್ಲ. ಅಲ್ಲ, ಕೋಟಿ ಮಾಡ್ಬೋದೇನೋ, ಬಟ್ 100 ಕೋಟಿ ಆಗಲ್ಲ. ಬಟ್ ಯಾವಾಗ ದುಡ್ಡನ್ನ ದುಡಿಸ್ಕೊಳ್ಳೋ ಸಾಮರ್ಥ್ಯ ಶಕ್ತಿ ಬರುತ್ತೋ ಆವತ್ತು ಸುಲಭವಾಗಿ ಮಾಡ್ಬೋದು. ಸಾಲ ಮಾಡಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಶ್ರೀಮಂತರಾಗ್ಬೇಕಂದ್ರೆ ಸಾಲ ಮಾಡಲೇಬೇಕು ಅನ್ನೋದು ಅಷ್ಟೇ ಸತ್ಯ. ಈಗ ಯಾರು ಮಾಡ್ಬೋದು, ಯಾರು ಮಾಡಬಾರ್ದು ಅನ್ನೋದು ಕ್ವಶನ್ ಇಲ್ಲಿ. ಈಗ ನೀವು ಮಾಡ್ಬೋದಾ ಅಥವಾ ನಾನು ಮಾಡ್ಬೋದಾ? ಬಿಸ್ನೆಸ್ ಮಾಡೋದು ಒಂದೇ, ಆ ವಿಡಿಯೋದು ಒಂದೇ. ಎಲ್ಲರೂ ಹೋಗಿ ಆ ವಿಡಿಯೋಬೋದಾ? ನೀವೇ ಹೇಳಿ. ಒಂದು ಕೂದಲು ಮಾಡೋ ಶಕ್ತಿ ನಮಗಿಲ್ಲ, ಉಗುರು ಮಾಡೋ ಶಕ್ತಿ ನಮಗಿಲ್ಲ, ಕಿರು ಬೆರಳು ಶಕ್ತಿ ಇಲ್ಲ ನಾವು ಮಾಡೋದಕ್ಕೆ. ಬಟ್ ದುಡ್ಡು ಮಾಡ್ಬೋದಾ ಅಂತ ಕೇಳಿದ್ರೆ ಇವತ್ತು ಅಲ್ದಿರ ನಾಳೆ ಮಾಡ್ಬೋದು ಅನ್ಸುತ್ತೆ. ಯಾವುದು ಸುಲಭ ನೀವು ಯೋಚನೆ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ಹಲವು ಮೂಲಗಳಿಂದ ಹಣವು ನನ್ನ ಜೀವನಕ್ಕೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ 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 ಹೇಳ್ತಾನೆ ಇರಿ. ನಿಮ್ಗೆ ಬಂದಿಲ್ವೋ ಸರ್ಪ್ರೈಸ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಐ ವೌಚ್ ಫಾರ್ ಇಟ್ ಮ್ಯಾನ್. ಜಸ್ಟ್ ಟೆಸ್ಟ್ ದಿಸ್. 9-10 ಇದು ಆನ್ಲೈನ್ ಅಲ್ಲಿ ನಡೆಯೋದು. ನೀವು ಆಫ್ಲೈನ್ ಅಲ್ಲ. ನೀವೇನೋ ಬೆಂಗಳೂರಿಗೆ ಬರಬೇಕು, ಅಲ್ಲಿ ಇಲ್ಲಿ ಬರಬೇಕು ಅಂತ ಏನಿಲ್ಲ. ಪ್ರತಿದಿನ ಸಂಜೆ 7ರಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ನೀವು ಎಲ್ಲಿದ್ದೀರೋ, ಲಾಸ್ಟ್ ಟೈಮ್ ಕೆನಡಾದಿಂದ ಏನೋ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಆಫ್ರಿಕಾ, ಇನ್ಫ್ಯಾಕ್ಟ್ ಆಫ್ಲೈನ್ ವರ್ಕ್ಶಾಪ್ಗೆ ಬಂದಿದ್ದಾರೆ. ಕೆನಡಾದಿಂದ ಬಂದಿದ್ದಾರೆ, ಆಫ್ರಿಕಾದಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಂದಿದ್ದಾರೆ, ಅಮೆರಿಕದಿಂದ ಬಂದಿದ್ದಾರೆ. ನಮಸ್ತೆ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರ, ಪ್ರತಿ ಸಂಚಿಕೆಯಲ್ಲೂ ಕೂಡ ಹಣದ ಕುರಿತಾಗಿ, ಶ್ರೀಮಂತಿಕೆಯ ಕುರಿತಾಗಿ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಕಾಮನ್ ಆಗಿ ಎಲ್ಲರೂ ಅಂದ್ರೆ ದೊಡ್ಡವರು ಮನೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಎಷ್ಟು ಹಣ ಇರುತ್ತೆ ಅದ್ರ ಪ್ರಕಾರವಾಗಿ ನಾವು ಜೀವನವನ್ನ ನಡೆಸಬೇಕು ಅಂತ ಹೇಳ್ತಾರೆ. ಸಾಲನ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಸಾಲ ಮಾಡೋದು ಒಂದು ರೀತಿಯಾಗಿ ಅಪರಾಧ ಅಂತಲೂ ಕೂಡ ಕೆಲವೊಂದು ಕಡೆ ಹೇಳ್ತಾರೆ. ಆದ್ರೂ ಕೂಡ ಸಾಲದ ಮೊರೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಹಲವಾರು ಆಸೆಗಳಿರುತ್ತೆ. ಆ ಆಸೆಗಳನ್ನ ತೀರೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಲದ ಮೊರೆ ಹೋಗ್ಲೇಬೇಕಾಗತ್ತೆ. ಆದ್ರೆ ಸಾಲ ಮಾಡಬೇಡಿ ಅಂತ ಮನೆಯಲ್ಲಿ ಹಿರಿಯರಾಗ್ಲಿ ಅಥವಾ ತಿಳುವಳಿಕೆ ಇರುವಂತವ್ರು ಹೇಳಿದ್ರು ಕೂಡ ಅತಿ ಶ್ರೀಮಂತರು ಅಂದ್ರೆ ಜಗತ್ತಿನ ಅತಿ ಶ್ರೀಮಂತರೇ ಸಾಲ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಸಾಲ ಮಾಡೋದು ತಪ್ಪ ಅನ್ನೋದು ಚರ್ಚೆಗಿಂತ ಹೆಚ್ಚಾಗಿ ಅತಿ ಶ್ರೀಮಂತರೇ ಸಾಲ ಮಾಡ್ಬೇಕಾಗಿದೆ ಅಥವಾ ಸಾಲ ಮಾಡ್ತಾರೆ ಅನ್ನೋದ್ರೆ ಈಗ ನಾವು ಜನಸಾಮಾನ್ಯರು ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಿಮ್ಗೆಲ್ರಿಗೂ ಕೂಡ ಕೇಳ್ಬಹುದು. ಸೊ ಇದಕ್ಕೆ ಉತ್ತರವಾಗಿ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಹಣದ ದ್ರೋಣಾಚಾರ ಅನ್ನಿಸ್ಕೊಂಡಿರುವಂತಹ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಮೊದಲನೇದಾಗಿ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ವೀಕ್ಷಕರೇ, ಕಳೆದ ಹಲವಾರು ಎಪಿಸೋಡ್ ಅಲ್ಲಿ ಗುರುಜಿಯವರು ನಿಮ್ಗೆ ಹಣ ಗಳಿಸುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ, ಅಥವಾ ಗಳಿಸಿದಂತ ಹಣವನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗುವುದು ಅನ್ನೋದನ್ನ ನಿಮ್ಗೆ ಒಂದಷ್ಟು ಮಂತ್ರಗಳ ಮುಖಾಂತರವಾಗಿ, ತಂತ್ರಗಳ ಮುಖಾಂತರವಾಗಿ ತಿಳುವಳಿಕೆಯನ್ನ ನೀಡ್ತಾ ಹೋಗಿದ್ದಾರೆ. ಸೊ ಪ್ರತಿ ತಿಂಗಳು ಕೂಡ ಕಾರ್ಯಾಗಾರ ನಡೆಸ್ತಾ ಬರ್ತಾ ಇದ್ದಾರೆ ಇದರ ಕುರಿತಾಗಿ. ಅಂತ ಹೇಳಿದ್ರೆ ವರ್ಕ್ಶಾಪ್ಗೆ ನೀವು ಕೂಡ ಅಟೆಂಡ್ ಆಗ್ಬೋದು. ಸೊ ಈ ತಿಂಗಳು ಅಂದ್ರೆ ಮೇ 25ನೇ ತಾರೀಕು ಭಾನುವಾರ ನಮ್ಮ ಬೆಂಗಳೂರಿನಲ್ಲಿ 3 ಸ್ಟಾರ್ ಹೋಟೆಲ್ ಅಲ್ಲಿ, ಮೆಜೆಸ್ಟಿಕ್ ಹತ್ರ ಇರುವಂತಹ ಸ್ಯಾಂಟಮ್ ಹೋಟೆಲ್ ಅಲ್ಲಿ ಒಂದು ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಸೊ ಇದಕ್ಕೆ ಈ ವರ್ಕ್ಶಾಪ್ ಅಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಭಾಗಿಯಾಗಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಇನ್ನು ಕಳೆದ ಎಪಿಸೋಡ್ ಅಲ್ಲಿ ಗುರುಜಿಯವರು ನಿಮ್ಗೆ ತಿಳಿಸ್ಕೊಟ್ರು, ಒಂದು ತಿಂಗಳಿಗೆ 2 ಲಕ್ಷ ಹಣ ಸಂಪಾದಿಸುವಂತಹ ಬಗೆ ಹೇಗೆ ಅಂತ ತಿಳಿಸ್ಕೊಟ್ರು. ಸೊ ಲಕ್ಷದ ಹೊರತಾಗಿ ಈಗ ಕೋಟಿಗೆ ಹೋಗಿದ್ದಾರೆ ಗುರುಜಿಯವರು. ಕೋಟಿ ಹಣವನ್ನ ಹೇಗೆ ಗಳಿಸ್ಬೇಕು ಅಲ್ವಾ? ಸೊ ಕೋಟಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಬಾಯಿ ತೆರೆದಿದ್ದೀರಾ, ನನಗೂ ಕೂಡ ಗೊತ್ತಾಗತ್ತೆ. ಆದ್ರೆ ಕೋಟಿ ಗಳಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೂ ಕೂಡ ಕೆಲವೊಂದು ಟೆಕ್ನಿಕ್ಸ್ ಇದೆ. ಅದಕ್ಕೂ ಕೂಡ ಕಾರ್ಯಾಗಾರವನ್ನ ಆಯೋಜಿಸಿದ್ದಾರೆ ಗುರುಜಿಯವರು. ಹಾಗಿದ್ರೆ ಆ ವರ್ಕ್ಶಾಪ್ ಅಲ್ಲಿ ಒಂದು ವಿಶೇಷವಾದಂತ ಮಾಹಿತಿಯನ್ನ ನಿಮ್ಗೆಲ್ರಿಗೂ ನೀಡ್ತಾ ಹೋಗ್ತಾರೆ. ಆ ವಿಶೇಷತೆ ಏನಿದೆ, ಕೋಟಿ ಹಣವನ್ನ ಗಳಿಸುವುದು ಹೇಗೆ, ಅದರ ಬಗ್ಗೆ ಹೇಗೆ, ಸೊ ಆ ಕಾರ್ಯಾಗಾರಕ್ಕೆ ಯಾರೆಲ್ಲ ಅಟೆಂಡ್ ಆಗಬಹುದು, ಇದರ ರೀತಿ ರಿವಾಜುಗಳು ಹೇಗಿದೆ ಅಂತ ಗುರುಜಿಯವರ ಹತ್ರನೇ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ.
ಗುರುಗಳೇ, ಮೊಟ್ಟ ಮೊದಲನೇದಾಗಿ ಈ ಕಾರ್ಯಾಗಾರದ ಬಗ್ಗೆ ನನಗೆ ಕೇಳಬೇಕು ಅನ್ನೋ ಕುತೂಹಲ ತುಂಬಾ ಇದೆ. ಇದುವರೆಗೂ ಲಕ್ಷ ಲಕ್ಷ ಸಂಪಾದನೆಯನ್ನ ಹೇಳ್ಕೊಟ್ರಿ ನಮ್ಗೆ. ಈಗ ಕೋಟಿ ಸಂಪಾದನೆ ಅಂತ ಬಂದಾಗ ಒಂದು ನಿಮಿಷ ಮೌನ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ಸೊ ಹೇಗೆ ಸಾಧ್ಯವಾಗುತ್ತೆ, ಮತ್ತೆ ಈ ವರ್ಕ್ಶಾಪ್ ವಿಶೇಷತೆ ಏನು ಗುರುಗಳೇ? ಸಿಂಪಲ್. ಇಟ್ಸ್ ಲೈಕ್ ಹೇಗಿದೆ ಅಂತಂದ್ರೆ, ನೀವ್ ಹೇಗೆ IAS ಆಗೋದು ಹೇಗೆ ಅಂತ ಹೇಳ್ಕೊಡೋದು ಹೇಗೆ ಅಂತ ಹೇಳ್ತೀರಾ ಒಂದ್ ಚಿಕ್ಕ ಮಗುಗೆ, ಅಥವಾ ಯಾರೋ LKG ಅಥವಾ 5th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇರ್ತಾರೆ. ನಾವು PhD ಬಗ್ಗೆ ಅಥವಾ IAS ಆಫೀಸರ್ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಹೇಳಿದಾಗ ಅವ್ರಿಗೆ ವಾವ್ ಅನ್ಸುತ್ತೆ. ಬಿಕಾಸ್ ದೇ ಸ್ಟಿಲ್ ಇನ್ ದ 5th ಸ್ಟ್ಯಾಂಡರ್ಡ್, 1st ಸ್ಟ್ಯಾಂಡರ್ಡ್. ಬಟ್ ಆ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಈ LKG UKG 1st ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇದೆಲ್ಲ ಅವಶ್ಯಕತೆ ಇದೆ. ಸೊ ಯಾರಿಗೆಲ್ಲ ಈ ಮನಸ್ಥಿತಿ ಆಲ್ರೆಡಿ ಇದೆಯೋ ಅಂತವ್ರಿಗೆ 100 ಕೋಟಿ ವರ್ಕ್ಶಾಪ್. ಆಕ್ಚುಲಿ 100 ಕೋಟಿ ಮಾಡೋದು ಕಷ್ಟ ಅಲ್ಲ ಮೇಡಮ್. ಸೊ ನಾವು ಸರ್ವೇ ಸಾಮಾನ್ಯವಾಗಿ ನಾವು ಅನ್ಕೊಳ್ತೀವಿ ಕೋಟ್ಯಾಂತರ ರೂಪಾಯಿ ಮಾಡೋದು ಕಷ್ಟ ಅಂತ ಹೇಳಿ. ನೀವು ಅದೇ ಶ್ರೀಮಂತರನ್ನ ಕೇಳಿ ಸುಲಭ ಅಂತ ಹೇಳ್ತಾರೆ. ಈಗ ನಿಮಗೊಂದು ಕ್ವೆಶನ್ ಇರ್ಬೋದು, ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ ಅಂತ ಹೇಳಿ. ನನ್ನ ಹತ್ರ ಕೋಟಿ ಇರೋದಕ್ಕೆ ಕೋಟಿ ಬಗ್ಗೆ ಹೇಳ್ಕೊಡೋಕೆ ಹೊರಟಿದ್ದೇನೆ. ಸೊ ನನ್ನ ಹತ್ರ ಏನೂ ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ತೆಪ್ಪಗೆ ಮನೇಲಿ ಕೂತಿರ್ತಿದ್ದೆ. ನಾನು ಈಗಾಗಲೇ ನಿಮಗೆ ತುಂಬ ಜನ ಯಾರು ವರ್ಕ್ಶಾಪ್ ಬಂದಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಏನೇನು ಮಾಡ್ತಿದ್ದೀನಿ, ನಂದೇನು ವ್ಯಾಪಾರ ಇದೆ ಅಂತಂತೇಳಿ. ಸೊ ಹಾಗಾಗಿ ಸಂಶಯ ಏನು ಪಡೋ ಅವಶ್ಯಕತೆ ಇಲ್ಲ. ಯಾವತ್ತು ದುಡ್ಡನ್ನ ನಾವು ದುಡ್ಸ್ಕೊಳ್ಳೋ ಸಾಮರ್ಥ್ಯ ನಮಗೆ ಬರುತ್ತೋ ಅವಾಗ ಕೋಟಿ ಮಾಡೋದಕ್ಕಾಗುತ್ತೆ. ಬಟ್ ಬರೀ ದುಡಿಯೋದ್ರಿಂದ ಆಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿತೀನಿ, ಕಷ್ಟಪಡ್ತೀನಿ, ಖಂಡಿತವಾಗಿಯೂ 100 ಕೋಟಿ ಮಾಡೋಕ್ಕಾಗಲ್ಲ. ಅಲ್ಲ, ಕೋಟಿ ಮಾಡ್ಬೋದೇನೋ, ಬಟ್ 100 ಕೋಟಿ ಆಗಲ್ಲ. ಬಟ್ ಯಾವಾಗ ದುಡ್ಡನ್ನ ದುಡಿಸ್ಕೊಳ್ಳೋ ಸಾಮರ್ಥ್ಯ ಶಕ್ತಿ ಬರುತ್ತೋ ಆವತ್ತು ಸುಲಭವಾಗಿ ಮಾಡ್ಬೋದು. ಬಿಕಾಸ್ ಆಲ್ವೇಸ್ ಮನಿ ಕಾಂಪೌಂಡ್ಸ್. ಇನ್ಫ್ಯಾಕ್ಟ್ ಎವ್ರಿಥಿಂಗ್ ಕಾಂಪೌಂಡ್ಸ್. ನಾವು ಕೆಟ್ಟದು ಕಾಂಪೌಂಡ್ ಆಗುತ್ತೆ, ಒಳ್ಳೇದು ಕಾಂಪೌಂಡ್ ಆಗುತ್ತೆ. ಬಟ್ ಕಾಂಪೌಂಡ್ ಮಾಡೋ ಒಂದು ವ್ಯವಸ್ಥೆಯಲ್ಲಿ ನಾವು ಹಾಕ್ಬೇಕು ಅಷ್ಟೇ ದುಡ್ಡನ್ನ. ಸೊ ಅದನ್ನ ನಾವು 100 ಕೋಟಿ ವರ್ಕ್ಶಾಪ್ ಜೂನ್ 8, 9, 10 ಇದು ಆನ್ಲೈನ್ ಅಲ್ಲಿ ನಡೆಯೋದು. ನೀವು ಆಫ್ಲೈನ್ ಅಲ್ಲ. ನೀವೇನೋ ಬೆಂಗಳೂರಿಗೆ ಬರಬೇಕು, ಅಲ್ಲಿ ಇಲ್ಲಿ ಬರಬೇಕು ಅಂತ ಏನಿಲ್ಲ. ಪ್ರತಿದಿನ ಸಂಜೆ 7ರಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ನೀವು ಎಲ್ಲಿದ್ದೀರೋ, ಲಾಸ್ಟ್ ಟೈಮ್ ಕೆನಡಾದಿಂದ ಏನೋ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಆಫ್ರಿಕಾ, ಇನ್ಫ್ಯಾಕ್ಟ್ ಆಫ್ಲೈನ್ ವರ್ಕ್ಶಾಪ್ಗೆ ಬಂದಿದ್ದಾರೆ, ಕೆನಡಾದಿಂದ ಬಂದಿದ್ದಾರೆ, ಆಫ್ರಿಕಾದಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಂದಿದ್ದಾರೆ, ಅಮೆರಿಕದಿಂದ ಬಂದಿದ್ದಾರೆ. ಐ ಮೀನ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಪೀಪಲ್ ಹ್ಯಾವ್ ಕಮ್. ಬಟ್ ಅವು ನಿಮ್ಮೆಲ್ರಿಗೂ ಈಸಿ. ಈಗ ಮನೆಯಲ್ಲೇ ಇರ್ಬೋದು. ಈಗ ಇಬ್ಬಿಬ್ರು 3 ಜನ ಅಥವಾ 6 ಜನ ಮನೇಲಿರೋಲ್ಲ ಕೂತ್ಕೊಂಡು ಅಟೆಂಡ್ ಮಾಡ್ಬೋದು. ಒಬ್ಬರು ರಿಜಿಸ್ಟರ್ ಆದ್ರೆ ಸಾಕು. ಸೊ ಹಾಗಾಗಿ ಅಟ್ ಯುವರ್ ಕಂಫರ್ಟ್ ಆಫ್ ಯುವರ್ ಹೌಸ್. ಅಂಡ್ ಲಾಸ್ಟ್ ಟೈಮ್ ಇಟ್ ವಾಸ್ ಫಾರ್ 1000 ಪೀಪಲ್, 1000 ಜನ ಇದ್ರು. ಸೊ ಈ ಸಲ ತುಂಬಾ ರಶ್ ಇರುತ್ತೆ. ಸೊ ಜೂನ್ 8, 9, 10 100 ಕೋಟಿ ವರ್ಕ್ಶಾಪ್ ನಡೀತಿದೆ. ಸೊ ಎಲ್ರು ಭಾಗವಹಿಸಿ ಸದ್ಬಳಕೆ ಪಡ್ಕೊಳ್ಳಿ. ಓಕೆ ವೀಕ್ಷಕರೇ, ನಾನು ಕೂಡ ಒಂದ್ಸಲಿ ಹೇಳ್ತೀನಿ, ಜೂನ್ 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು ಆನ್ಲೈನ್ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಈ ಆನ್ಲೈನ್ ತರಗತಿಗಳಲ್ಲಿ ಒಬ್ರು ಯಾರಾದ್ರೂ ಅದನ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು, ಇಡೀ ಮನೆ ಮಂದಿನೇ ಕೂತು ಆನ್ಲೈನ್ ಕ್ಲಾಸಸ್ ನ ಅಟೆಂಡ್ ಮಾಡ್ಲಿಕ್ಕೆ ಒಂದು ಅವಕಾಶವಿದೆ. ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಗುರೂಜಿಯವರು ನಿಮಗೆ ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನ ಹೇಗೆ ಮಾಡ್ಬೇಕು, ಹೂಡಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ರು. ಈಗ 100 ಕೋಟಿ ಹಣವನ್ನ ಗಳಿಸುವುದು ಹೇಗೆ ಅನ್ನೋದನ್ನ ಈ ಒಂದು ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಬಹಳ ವಿಶೇಷವಾದಂತ ವರ್ಕ್ಶಾಪ್ ಇರುತ್ತೆ. ದೇಶ ವಿದೇಶದಿಂದಲೂ ಕೂಡ ಹಲವಾರು ಜನರು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ರಶ್ ಕೂಡ ಜಾಸ್ತಿ ಇರುತ್ತೆ ಅಂತ ಗುರುಜಿಯವರು ಕೂಡ ಹೇಳಿದ್ದಾರೆ. ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸ್ಕೊಳ್ಳಿ. ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕನೆಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ನಮ್ಮ ಎಪಿಸೋಡ್ ಅಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ವಿಶೇಷವಾದಂತ ಮಾಹಿತಿಯನ್ನ ಗುರೂಜಿಯವರು ನಮಗೆ ನೀಡ್ತಾರೆ. ಸೊ ಸಾಲದ ಕುರಿತಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಸಾಲ ಮಾಡಬೇಡಿ ಅಂತ ಗುರೂಜಿಯವರು ಕೆಲವೊಂದು ಎಪಿಸೋಡ್ಸ್ ಅಲ್ಲಿ ಹೇಳಿದ್ರು. ಸೊ ದೊಡ್ಡವರು, ತಿಳುವಳಿಕೆ ಇರೋರು ಕೂಡ ಹೇಳ್ತಾರೆ. ಆದ್ರೆ ನಾನ್ ಕೇಳ್ತಾ ಇದ್ದೀನಿ ಗುರೂಜಿಗೆ, ಅತಿ ಶ್ರೀಮಂತರು ಅಂದ್ರೆ ಜಗತ್ತಿನಲ್ಲಿರುವಂತಹ ಅತಿ ಶ್ರೀಮಂತರೇ ಸಾಲ ಮಾಡಿದ್ದಾರೆ ಗುರುಗಳೇ, ನಾವು ಮಾಡೋದ್ರಲ್ಲಿ ಏನ್ ತಪ್ಪು? ತುಂಬಾ ಚೆನ್ನಾಗಿರೋ ಪ್ರಶ್ನೆ ಮೇಡಮ್. ನಿಜವಾಗ್ಲೂ ನಿಮ್ಮನ್ನು ತುಂಬಾ ಖುಷಿ ಪಡ್ತಾರೆ. ಈಗ ನೋಡ್ತಿರೋರೆಲ್ಲ ನಾನು ಮೇಡಮ್ ಎಂತ ಚೆನ್ನಾಗಿ ಕ್ವಶನ್ ಕೇಳಿದ್ರು ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ತಾರೆ. ವೆಲ್, ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಿಸ್. ಸಾಲ ಮಾಡಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಶ್ರೀಮಂತರಾಗ್ಬೇಕಂದ್ರೆ ಸಾಲ ಮಾಡ್ಲೇಬೇಕು ಅನ್ನೋದು ಅಷ್ಟೇ ಸತ್ಯ. ಈಗ ಯಾರು ಮಾಡ್ಬೋದು, ಯಾರು ಮಾಡಬಾರ್ದು ಅನ್ನೋದು ಕ್ವಶನ್ ಇಲ್ಲಿ. ಈಗ ನೀವು ಮಾಡ್ಬೋದಾ ಅಥವಾ ನಾನ್ ಮಾಡ್ಬೋದಾ, ಮೇಡಮ್ ಮಾಡ್ಬೋದಾ? ದಿಸ್ ಇಸ್ ಅ ಕ್ವೆಶನ್ ಟು ಆನ್ಸರ್. ವೆಲ್, ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ.
ವೆಲ್ ನೋಡಿ, ನಮ್ಗೆಲ್ಲ ಮಕ್ಳಿದ್ದಾರೆ, ನಿಮಗೂ ಮಕ್ಳಿದ್ದಾರೆ. ಓಕೆ, ಒಂದು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅನ್ಕೊಳ್ಳೋಣ. ಈಗ ನೀವು ನಿಮ್ಮ ಮಗಳಿಗೆ ಏನೋ ನೀವು ಮನೇಲಿ ಇರ್ತೀರಾ, ಅಡಿಗೆ ಮಾಡ್ಕೊಂಬಮ್ಮ, ಗ್ಯಾಸ್ ಒತ್ಸ್ಬಿಟ್ಟು ಬಿಸಿನೀರು ಕಾಯಿಸ್ಕೊಬ ಅಂತ ಹೇಳ್ತೀರಾ ನೀವು? ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ವಿಲ್ ಯು ಟೆಲ್ ಯುವರ್ ಡಾಟರ್ ಆರ್ ಸನ್ ಗೋ ನಿಯರ್ ದ ಸ್ಟವ್, ಗ್ಯಾಸ್ ಆನ್ ಮಾಡಿ ನೀವು ಬಿಸಿನೀರು ಕಾಯಿಸ್ಕೊಂಡು ಬರಕ್ ಹೇಳ್ತೀರಾ? ಡೆಫಿನೆಟ್ ಆಗಿ ಮಕ್ಕಳಿಗೆ ನಾವು ಹೇಳಲ್ಲ. ಯಾಕಂದ್ರೆ ಅದು ಗ್ಯಾಸು, ಅದು ಬೆಂಕಿ, ಕರೆಕ್ಟಾ? ನಾವ್ ಹೇಳಲ್ಲ. ಯಾಕೆ? ಇನ್ನು ಮಗುಗೆ ಆ ಕೆಪಾಸಿಟಿ ಇಲ್ಲ ಪಾಪ. ಬಿಸಿನೀರು, ಆ ಬಿಸಿ, ಶಾಖ, ಗ್ಯಾಸು, ಬೆಂಕಿ ಇದ್ಯಾವುದು ಗೊತ್ತಿಲ್ಲ. ಸೊ ಹಾಗಾಗಿ ಮಗುಗೆ ನಾವ್ ಹೇಳಲ್ಲ. ಅದೇ ಆ ಮಗು ದೊಡ್ಡದಾದ್ಮೇಲೆ, ನಮ್ಮ ಮಗಳು ದೊಡ್ಡವಳಾಗಿದ್ದಾಳೆ ಈಗ, ನನ್ನ ಮಗಳಿಗೆ ಹೇಳ್ತೀನಿ, ಅಮ್ಮ ಸ್ವಲ್ಪ ಅಡುಗೆ ಮಾಡ್ಕೊಂಬಮ್ಮ, ಏನೋ ಸ್ವಲ್ಪ ಏನೋ ಅನಿಸ್ತಿದೆ, ವಿಶೇಷವಾಗಿ ಏನಾದ್ರು ಮಾಡ್ಕೊಳ್ಬಾ, ಸಂಜೆ ಮಳೆ ಬೇರೆ ಬರ್ತಿದೆ, ಆ ಬೋಂಡ ಬಜ್ಜಿ ಎಲ್ಲ ಮಾಡ್ಕೊಬಾ, ಸ್ವಲ್ಪ ಚೆನ್ನಾಗಿರುತ್ತೆ. ಹೇಳ್ತೀವೋ ಹೇಳಲ್ವೋ? ಹೇಳ್ತೇವೆ. ಬಿಕಾಸ್ ಈಗ ಮಗು ಅಲ್ಲ, ಗೊತ್ತಿದೆ ಬೆಂಕಿನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ, ಗ್ಯಾಸ್ನ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಎಲ್ಲ ಗೊತ್ತಿದೆ, ಆಯಿಲ್ ಬಗ್ಗೆ ಗೊತ್ತಿದೆ. ಸೊ ಗೊತ್ತಿದ್ದಾಗ ನೀವು ಮಾಡ್ಬೋದು, ಗೊತ್ತಿಲ್ಲದೆ ಇದ್ದಾಗ ಮಾಡಬಾರ್ದು. ಸೊ ಈಗ ಯೂಶುವಲಿ ಮಕ್ಕಳಿಗೆ ಕಾರ್ ಅಂದ್ರೆ ತುಂಬಾ ಇಷ್ಟ, 2 ವೀಲರು, ಕಾರು ಎಲ್ಲ. ನಾನು ಇನ್ಫ್ಯಾಕ್ಟ್ ನಾನೊಂದು ಕಾರ್ ತಗೊಳ್ತೇನೆ, ನನ್ ಮಗ ಹೇಳಿದಕ್ಕೆ ತಗೊಂಡೆ. ಇಲ್ಲ ಡ್ಯಾಡಿ, ಆ ಕಾರ್ ಬೇಕೇ ಬೇಕು. ಇನ್ಫ್ಯಾಕ್ಟ್ ಈ ಕಾಲದಲ್ಲಂತೂ ಎಲ್ಲಾ ಮಕ್ಕಳು ಹೇಳೋದು ಎಲ್ಲ ಸೂಪರ್ ಕಾರ್ಸೆ, ಎಲ್ರಿಗೂ ಇಷ್ಟ. ನಾನ್ ಕಾರ್ ತಗೊಂಡ್ ಬಂದೆ, ನನ್ ಮಗ ಇನ್ನು ಏನೋ 6th ಸ್ಟ್ಯಾಂಡರ್ಡ್. ನನ್ ಮಗನ್ ನಾನು ಓಡ್ಸಕ್ ಬಿಡ್ತೀನ? ಕಾರ್ ಅವನಿಗೋಸ್ಕರನೇ ತಂದಿದ್ದು, ಅವನ ಖುಷಿಗೋಸ್ಕರ ನಾನ್ ಕಾರ್ ತಂದೆ ಮೇಡಮ್. ಈಗ ನನ್ ಮಗನ್ ನಾನು ಬಿಟ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಳ್ತೀನ? ಅವನಿಗೋಸ್ಕರನೇ ತಂದಿದ್ದಲ್ವಾ? ಸೊ ಯಾಕೆ ಬಿಡಲ್ಲ? ನನಗ್ ಗೊತ್ತು ನನ್ ಮಗ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ. ಅದೇ ಅವನು 18 ವರ್ಷ ದಾಟಿದ್ಮೇಲೆ, ಅವನ್ ದೊಡ್ಡವನಾದ್ಮೇಲೆ ಡೆಫಿನೆಟ್ ಆಗಿ ನಾನು ಓಡಿಸಲ್ಲ, ಅವನು ಓಡಿಸ್ತಿರ್ತಾನೆ, ನಾನು ಕೂತ್ಕೊಂಡಿರ್ತೀನಿ ಪಕ್ಕದಲ್ಲಿ. ಕರೆಕ್ಟಾ? ಯಾಕಿದು? ಬಿಕಾಸ್ ಹಿ ಹಸ್ ಅರ್ನ್ಡ್ ಎಲಿಜಿಬಿಲಿಟಿ. ನಾವು ರೈಟ್ ನೌ ಈಸ್ ನಾಟ್ ಎಲಿಜಿಬಲ್. ಸೊ ಲೈಕ್ ವೈಸ್ ನಾವ್ ಎಲ್ಲಿ ತನಕ ಬಡ ಮನಸ್ಥಿತಿ ಇರುತ್ತೋ, ಈ ಸಾಲವನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮ್ಗೆ ಇರೋದಿಲ್ಲ. ಇಲ್ದೇ ಇದ್ದಾಗ ಸಾಲ ಮಾಡಿದಾಗ ಸಾಲ ಜಾಸ್ತಿ ಆಗಿ ಲಾಸ್ಟಿಗೆ ವಿಲ್ ಸಫೋಕೇಟ್, ನಾವು ಸತ್ತೋಗ್ತೇವೆ, ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಬಹುತೇಕ ಮಂದಿ ಬಡ ಮನಸ್ಥಿತಿ ಇರೋರಿಗೆ ಇದನ್ನ ಹ್ಯಾಂಡಲ್ ಮಾಡೋಕ್ ಬರಲ್ಲ ಮೇಡಮ್. ಅದಕ್ಕೆ ನಾವೇನ್ ಹೇಳ್ತೀವಿ, ದೊಡ್ಡವ್ರು ಏನ್ ಹೇಳಿದಾರೆ, ಈ ನನ್ ಮಕ್ಳಿಗೆ ಹಿಂಗ್ ಹೇಳಿದ್ರೆ ಸರೋಗಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ರಪ್ಪ, ನೀವು ಮಾಡಕ್ಕೆ ಹೋಗ್ಬೇಡ್ರೆ, ಬೆಟರ್ ತಾನೆ, ಮಾಡದೇ ಇರೋದೇ ಬೆಟರ್ ತಾನೆ. ಹಾಗಾಗಿ ಯಾರು ಕಲ್ತಿರ್ತಾರೋ, ಈಗ ಶ್ರೀಮಂತರು, ಈಸ್ ಅ ರಿಚ್ ಮ್ಯಾನ್, ಈಸ್ ಅ ರಿಚ್ ಮೈಂಡ್, ಈ ಯೂಸಸ್ ಅದರ್ ಪೀಪಲ್ಸ್ ಮನಿ. ಜಸ್ಟ್ ಇಮ್ಯಾಜಿನ್, ಎಲ್ಲಾ ಬ್ಯಾಂಕ್ಗಳವರು ಇನ್ವೆಸ್ಟ್ಮೆಂಟ್ ಇದೆಯಾ ಅವ್ರದ್ದು? ನಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಾರೆ, ಅವ್ರು ಕೋಟ್ಯಾಧಿಪತಿಗಳಾಗಿದ್ದಾರೆ. ನಾವ್ ಎತ್ಕೊಂಡೋಗಿ ದುಡ್ಡು ಇಡ್ತೀವ, ಅದನ್ನ ಮ್ಯಾನೇಜ್ ಮಾಡಿ ನಮ್ಗೆ ಸಾಲ ಕೊಟ್ಟು ಕಳಿಸ್ತಾರೆ. ದೇ ನೋಡೋ ಮ್ಯಾನೇಜ್, ದೇ ಹ್ಯಾಂಡಲ್ ಡೆಟ್ ವೆಲ್. ದಟ್ಸ್ ವೈ ದೇ ಬಿಗ್ ಇನ್ಸ್ಟಿಟ್ಯೂಟ್ಸ್. ಇನ್ಫ್ಯಾಕ್ಟ್ ಎಲ್ಲಾ ಶ್ರೀಮಂತರು, ನಿಜ ಹೇಳ್ತೇನೆ, ಒಬ್ಬ ಶ್ರೀಮಂತ ಸಾಲ ಮಾಡದೆ ಮಾತ್ರ ಇರಲ್ಲ. ಯಾಕಂದ್ರೆ ಸಾಲಕ್ ಟ್ಯಾಕ್ಸ್ ಇಲ್ವಲ್ಲ. ಸಪೋಸ್ ನನ್ನ ಹತ್ರ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಪ್ಪ, ಅಗ್ರಿಕಲ್ಚರಲ್ ಬರೋ ಇನ್ಕಮ್ಗೆ ಭಾರತ ದೇಶದಲ್ಲಿ ಟ್ಯಾಕ್ಸ್ ಇಲ್ಲ. ಸೊ ಎಲ್ಲ ರಿಚ್ ಪೀಪಲ್ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಳ್ತಾರೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾಡ್ತಾರೆ, ಅದರಿಂದ ಬರೋ ಇಷ್ಟು ಇನ್ಕಮ್ ಅಂತ ತೋರಿಸ್ಕೊಳ್ತಾರೆ, ಬಿಕಾಸ್ ಅದಕ್ಕೆ ಟ್ಯಾಕ್ಸ್ ಇಲ್ವಲ್ಲ. ಸಿ ದೇ ಯೂಸ್ ಸಚ್ ಬ್ರೈನ್ಸ್. ಆಮೇಲೆ ಆಲ್ ಪೂರ್ ಪೀಪಲ್ ಏನ್ ಮಾಡ್ತಾರೆ, ಇನ್ಸ್ಟೆಡ್ ದೇ ವಾಂಟ್ ಟು ಬಿಲ್ಡ್ ಅ ಹೌಸ್, ಮನೆ ಕಟ್ಬೇಕು ಅಂತ ಎಲ್ಲ ಬಡವ್ರಿಗೆ ಆಸೆ. ಮನೆಯಿಂದ ದುಡ್ಡು ಬರುತ್ತಾ? ಈಗ ನಾನ್ ಮನೆ ಕಟ್ತೀನಪ್ಪ, ನಾನ್ ಮನೆಯಲ್ಲಿ ಹೋಗಿ ಸ್ಟೇ ಆಗ್ತೀನಿ, ನಾನ್ ತಾನೇ EMI ಪೇ ಮಾಡ್ಬೇಕು ನನ್ನ ಮನೆಗೆ. ನನ್ನ ಮನೆಯಿಂದ ನನಗೇನು ಬರಲ್ವಲ್ಲ. ಫೀಲ್ ಬರ್ಬೋದು, ಎಕ್ಸ್ಪೀರಿಯನ್ಸ್, ಒಂದು ಖುಷಿ ಬರ್ಬೋದು, ಬಟ್ ದುಡ್ಡು ಬರುತ್ತಾ? ಬಟ್ ರಿಚ್ ಪೀಪಲ್ ಏನ್ ಮಾಡ್ತಾರೆ, ಇನ್ಸ್ಟೆಡ್ ಫಸ್ಟ್ ಜಮೀನ್ ಖರೀದಿ ಮಾಡ್ತಾರೆ, ಅಥವಾ ಮನೆ ಖರೀದಿ ಮಾಡಿದ್ರು ಆ ಮನೆನ ಬಾಡಿಗೆಗಳು ಬಿಡ್ತಾರೆ. ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡ್ಬೇಕಲ್ಲ ರೀ. ಮನೆ ಕಟ್ಟೋಣ ರೀ, ಸ್ವಲ್ಪ ವೆಯ್ಟ್ ಮಾಡಿ, ದುಡ್ಡು ಮಾಡಿ ಕಟ್ಟೋಣ. ಯಾಕೆ ದಿಢೀರ್ನೆ ನಾವು ಹೋಗಿ EMIಗಳು ಕಟ್ಕೊಳ್ಳೋ ತರ ಆಗ್ಬೇಕು ನಾವು? ಈ ಬಡವರಿಗೆಲ್ಲ ಕಾರ್ ತಗೋಬೇಕು. ಕಾರ್ ಇಸ್ ನಾಟ್ ಅನ್ ಅಸೆಟ್ ಮ್ಯಾನ್, ಇನ್ ಒನ್ ವೇ. ಕಾರ್ ಇಟ್ ಗಿವ್ಸ್ ಅನ್ ಎಕ್ಸ್ಪೀರಿಯನ್ಸ್, ಇಸ್ ಅ ಡಿಫ್ರೆಂಟ್ ಥಿಂಗ್. ಕಾರ್ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅನುಭವ ಕೊಡುತ್ತೆ, ಖುಷಿ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಪೇ EMI ಫಾರ್ ಇಟ್. ಸೊ ಬಟ್ ಅದೇ ಶ್ರೀಮಂತರು ಏನ್ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಸಾಲ ಮಾಡ್ತಾರೆ, ವ್ಯಾಪಾರ ಮಾಡೋದಕ್ಕೆ, ದುಡ್ಡು ದುಡಿಯೋದಕ್ಕೆ. ಸೊ ಅವ್ರಿಗೆ ಗೊತ್ತು ಮೇಡಮ್, ಯಾವುದಕ್ಕೆ ಸಾಲ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅಂತ ಹೇಳಿ.
ಸೊ ಮ್ಯಾರೇಜ್ ಮಾಡೋದಕ್ಕೋ, ಮದುವೆಗಳು ಮಾಡೋದಕ್ಕೋ, ಮನೆಯಲ್ಲಿ ಹಬ್ಬಗಳು ಮಾಡೋದಕ್ಕೋ ಅಥವಾ ಟೂರ್ ಹೋಗೋದಕ್ಕೋ ಅವ್ರು ಸಾಲ ಮಾಡಲ್ಲ. ಬಟ್ ಬಡವ್ರು ಮಾಡ್ತಾರೆ ಸಾಲಗಳು, ಇಂಥ ವಿಚಾರಕ್ಕೆ ಮಾಡ್ತಾರೆ. ಸೊ ಹಾಗಾಗಿ ಸಾಲ ಮಾಡಬೇಕು, ಎಲ್ಲರೂ ಮಾಡಬೇಕು. ಯಾವಾಗ ಈ ಸಾಲ ಅಂತ ದುಡ್ಡನ್ನ ಮ್ಯಾನೇಜ್ ಮಾಡೋದಕ್ಕೆ ಕಲ್ತಾಗ. ಮೇಡಮ್, ನಾನು ಚಕ್ರವರ್ತಿ ಆದಾಗ ನಾನು ಮಾಡ್ಬೋದು. ಯಾರೋ ದುಡ್ಡಿನ ಚಕ್ರವರ್ತಿ ಆದಾಗ, ನಾನು ದುಡ್ಡಿನ ದ್ರೋಣಾಚಾರ್ಯ, ಮಾಸ್ಟ್ರು. ಸಾಲ ಮಾಡ್ಬೇಕು ನಾನು, ನನ್ಗೆ ಹ್ಯಾಂಡಲ್ ಮಾಡೋದು ಗೊತ್ತು. ಐ ಆಮ್ ಅ ಕಿಂಗ್, ಯುನೋ. ವೆನ್ ಯು ಬಿಕಮ್ ಅ ಕ್ವೀನ್ ಫಾರ್ ಮನಿ, ಪ್ಲೀಸ್ ಬಾರೋ. ಬಿಕಾಸ್ ಎಷ್ಟೋ ದುಡ್ಡು ಹೊರಗಡೆ ಬಿದ್ದಿದೆ ಸುಮ್ಮನೆ. ಪೀಪಲ್ ಡೋಂಟ್ ನೋ ಟು ಯೂಸ್ ಇಟ್. ಯು ಯೂಸ್ ಇಟ್, ನೋ. ಬಟ್ ವೆನ್ ಯು ಡೋಂಟ್ ನೋ ಟು ಯೂಸ್ ಇಟ್, ಬೇಡ, ಶಟ್ ಅಪ್, ಯೂಸ್ ಮಾಡಬೇಡ, ಸುಮ್ಮನೆ ಇರಪ್ಪ, ನಿನಗೆ ಬರಲ್ಲ. ಈಗ ಎಲ್ಲರೂ ಬಿಸ್ನೆಸ್ ಮಾಡೋಕೆ ಸಾಲ ಮಾಡ್ತಾರೆ. ಬಟ್ ಬಿಸ್ನೆಸ್ ಹೇಗೆ ಮಾಡೋದು ಅಂತ ಕಲ್ತಿದ್ರೆ ತಾನೇ. ಬಿಸ್ನೆಸ್ ಮಾಡೋದು ಒಂದೇ, ಆ ವಿಡಿಯೋದು ಒಂದೇ. ಎಲ್ಲರೂ ಹೋಗಿ ಆ ಹಿಡಿಬೋದಾ? ನೀವೇ ಹೇಳಿ. ನನಗೂ ಆಸೆ ಇದೆ ಆ ಹಿಡ್ಕೋಬೇಕು, ಆ ಶಿವನ್ ಥರ ಎಲ್ಲ ಹಾಕ್ಕೋಬೇಕು ಅಂತ. ಆಗುತ್ತೇನ್ರಿ? ಎಲ್ಲರೂ ಅನ್ಕೊಳ್ಳೋದು ದರ್ ಇಸ್ ಅ ಡಿಸೈರ್, ಎಸ್. ಬಟ್ ಅದೇ ಆ ವಿಡಿಯೋವ್ರಿಗೆ ಆ ವಿಡಿಯೋದು ಆಟ, ಗೇಮ್ ತರ ಹೋಗಿ ಮಾತಾಡ್ಸ್ಕೊಂಡು ಅವ್ರ ಜೊತೆ ವಿಡಿಯೋ ಎಲ್ಲ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಆಮೇಲೆ ಅದನ್ನ ಡಬ್ಬದಲ್ಲಿ ಹಾಕೊಂಡು ಫಾರೆಸ್ಟ್ ಅಲ್ಲೋ ಬಿಡ್ತಾರೆ. ನಾವು ಬಿಡಕ್ಕಾಗುತ್ತಾ? ಹಾವು ನೋಡಿದ್ರೆ ಎಲ್ಲೂ ಓಡೋಗ್ಬಿಡ್ತೀವೋ ಗೊತ್ತಿಲ್ಲ. ಸೊ ಬಿಸ್ನೆಸ್ ಆಲ್ಸೋ ಇಸ್ ಲೈಕ್ ದಟ್. ಬಟ್ ವೆನ್ ಯು ಲರ್ನ್ ಅಲ್ಲ, ಕಲ್ತಾದ್ಮೇಲೆ ಇಟ್ ಬಿಕಮ್ಸ್ ಅ ಪ್ಲೇ ಮ್ಯಾನ್, ಆಟ ಆಗ್ಬಿಡುತ್ತೆ. ಅದಕ್ಕೆ ನನ್ನ ಪುಸ್ತಕದ ಹೆಸರೇನು, ಶೀರ್ಷಿಕೆ ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ ಅಂತ ಬರ್ದಿರೋದು ನಾನು. ಮೇಡಮ್, ಇದು ಸುಮ್ಮನೆ ಬರ್ದಿರೋದಲ್ಲ, ಸುಮ್ಮನೆ ಏನೋ ಹೇಳ್ಬೇಕು ಮತ್ತೆ ಅಟ್ರಾಕ್ಟಿವ್ ಆಗಿರ್ಬೇಕು ಅಂತಲ್ಲ. ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಅ ಚೈಲ್ಡ್ಸ್ ಪ್ಲೇ, ಮ್ಯಾನ್. ಈಸ್ ಜಸ್ಟ್ ಅ ಚೈಲ್ಡ್ಸ್ ಪ್ಲೇ. ವೈ ಐ ಸೇ ದಿಸ್ ಎವ್ರಿ ಟೈಮ್? ಫಾರ್ ಅ ಸಿಂಪಲ್ ರೀಸನ್. ನಮಗೆ ಯಾವುದು ಸುಲಭ? ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಇದೇ ಒಂದು ವಾಹಿನಿಯಲ್ಲಿ ಹೇಳಿದ್ದೆ. ಯು ಕಾಂಟ್ ಮೇಕ್ ಅ ಸಿಂಗಲ್ ಹೇರ್. ಒಂದು ಕೂದಲು ಮಾಡೋ ಶಕ್ತಿ ನಮಗಿಲ್ಲ, ಉಗುರು ಮಾಡೋ ಶಕ್ತಿ ನಮಗಿಲ್ಲ, ಕಿರು ಬೆರಳು ಶಕ್ತಿ ಇಲ್ಲ ನಾವು ಮಾಡೋದಕ್ಕೆ. ಬಟ್ ದುಡ್ಡು ಮಾಡ್ಬೋದಾ ಅಂತ ಕೇಳಿದ್ರೆ ಇವತ್ತು ಅಲ್ದಿರ ನಾಳೆ ಮಾಡ್ಬೋದು ಅನ್ಸುತ್ತೆ. ಯಾವುದು ಸುಲಭ ನೀವು ಯೋಚನೆ ಮಾಡಿ. ಯಾವ್ದೆಲ್ಲ ನಾವು ನಂಬುತ್ತೇವೋ ಕಷ್ಟ ಅಂತೇಳಿ ಅದೆಲ್ಲ ಕಷ್ಟ ಆಗ್ಬಿಡುತ್ತೆ. ಯಾವ್ದೆಲ್ಲ ಸುಲಭ ಅಂತ ನಂಬ್ತೇವೋ ಅದೆಲ್ಲ ಸುಲಭ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಟೆಸ್ಟ್ ಮಾಡೋದಕ್ಕೆ ಎಷ್ಟು ಸಲ ಹೇಳಿದ್ದೀನಿ ಟೆಕ್ನಿಕ್ ನಾನು. ಟೆಸ್ಟ್ ಮಾಡೋದಕ್ಕೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಮನ್ಸಲ್ಲಿ ಅನ್ಕೊಳ್ಳಿ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ಹಲವು ಮೂಲಗಳಿಂದ ಹಣವು ನನ್ನ ಜೀವನಕ್ಕೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ 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 ಹೇಳ್ತಾನೆ ಇರಿ. ನಿಮ್ಗೆ ಬಂದಿಲ್ವೋ ಸರ್ಪ್ರೈಸ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ, ಐ ವೌಚ್ ಫಾರ್ ಇಟ್ ಮ್ಯಾನ್. ಜಸ್ಟ್ ಟೆಸ್ಟ್ ದಿಸ್. ನೋ, ನಾನು ಹೇಳಿರೋ ದುಡ್ಡೇನು ತಗೊಂಡಿಲ್ಲ, ಟೆಸ್ಟ್ ಮಾಡೋದಕ್ಕೇನೋ ಕಾಸು ಕೇಳಲಿಲ್ಲ. ಟೆಸ್ಟ್ ಮಾಡ್ರಪ್ಪ. ಟೆಸ್ಟ್ ಮಾಡಿ ಬಂದಿಲ್ಲ ಅಂದ್ರೆ ಬಿಟ್ಬಿಡಿ. ಈ ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟು ಅನಂತ ವಿಶ್ವಾಚಾರ್ಯನು ಬೇಡ, ಯಾವನು ಬೇಡ, ನಿಮ್ಗೇನೋ ಗೊತ್ತಿರೋದು ಮಾಡ್ಕೊಂಡು ಹೋಗಿ. ಟೆಸ್ಟ್ ಇಟ್. ನೋ, ನೀನು ಅಂದಿದ್ದಕ್ಕೆಲ್ಲ ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಇದೆ. ಕಾಣಿಸ್ತಿಲ್ಲ ಅಷ್ಟೇ, ಎನರ್ಜಿ ಕಾಣಲ್ಲ, ಫ್ರೀಕ್ವೆನ್ಸಿ ಕಾಣಲ್ಲ, ವೈಬ್ರೇಷನ್ ಕಾಣಲ್ಲ. ನೀವು ತಿಂದ್ರಲ್ವಾ ಆರೆಂಜು, ಅದು ವೈಟಮಿನ್ ಸಿ ಇದೆ. ಯಾರಿಗಾದ್ರೂ ಕಾಣಿಸಿದ್ಯಾ ವೈಟಮಿನ್ ಸಿ? ಲೆಮನ್ ಇದೆ, ಇಲ್ಲಿದೆಯಪ್ಪ, ಇದರಲ್ಲಿ ಏನೋ ತತ್ವ ಇದೆ, ಯೂನಿವರ್ಸ್ ಅಡಗಿಸಿಟ್ಟಿದೆ. ಕಾಣಿಸುತ್ತಾ? ಅದು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಅದರಲ್ಲಿ ಏನು ಹೋಗ್ತಿದೆ ಅಂತ ಗೊತ್ತಿದ್ಯಾ? ಊಟ ಮಾಡ್ತಿದ್ದೀವಿ, ನಮಗೆ ಏನೆಲ್ಲ ಎನರ್ಜೀಸ್ ಬೇಕೋ ಬಾಡಿಗೆ ಅದೆಲ್ಲ ಅನ್ನದಲ್ಲಿದೆ, ಅದು ಗೊತ್ತಿದ್ಯಾ? ಕ್ಯಾಲರೀಸ್ ಯಾರಿಗಾದ್ರೂ ಕಾಣಿಸಿದ್ಯಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ದಟ್ ಈಸ್ ಮೋರ್ ಇನ್ವಿಸಿಬಲ್. ಇನ್ಫ್ಯಾಕ್ಟ್ ಸೈಂಟಿಸ್ಟ್, ಕ್ವಾಂಟಮ್ ಫಿಸಿಸಿಸ್ಟ್ ಹೇಳ್ತಾರೆ, there is more dark energy than the what you can actually see it. There is so much of invisible. ಸೊ ನಾವು ಅಂದುಕೊಳ್ಳೋದಕ್ಕೆಲ್ಲದಕ್ಕೂ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಇದೆ. ಅಂದ್ಕೊಂಡು ನೋಡಿ, ಅಂದ್ಕೊಳ್ಳಿ ಸಾಕು, ಶ್ರೀಮಂತರಾಗ್ತೀರಾ. ನೀವು ಕೆಲಸ ಮಾಡೋದು ಆಮೇಲೆ. ಫಸ್ಟ್ ಥಿಂಕ್ ಅಂಡ್ ಬಿಕಮ್ ರಿಚ್ ಅಷ್ಟೇ. ಗುರುಗಳೇ, ನೀವು ಸನಾತನ ಧರ್ಮವನ್ನ ಆರಾಧಿಸ್ತೀರಾ, ಹಾಗೆ ಸನಾತನ ಧರ್ಮದ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ಹೊಂದಿದ್ದೀರಾ. ಸೊ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಪ್ರತಿಯೊಂದಕ್ಕೂ ನಾವು ಕೃತಜ್ಞರಾಗಿರ್ಬೇಕು ಅಂತ. ಅಂದ್ರೆ ಎವ್ರಿಡೇ ನಾವೇನು ಹೇಳ್ತೀವಿ, ಸ್ನಾನ ಮಾಡುವಾಗ ಆ ಗಂಗಾ ಜಲಕ್ಕೆ ಒಂದು ಕೃತಜ್ಞತೆಯನ್ನ ಕೊಡ್ಬೇಕು ಅಂತ. ಸೊ ಅದೇ ಒಂದು ಟೆಕ್ನಿಕ್ ನ ನಾವ್ ಇಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀರಾ? ಹಾಗೆ ಅದೇ ಅಲ್ವಾ ಮೇಡಮ್, ಮೂಲ ಮೇಡಮ್ ಅದು. ಅದಕ್ಕೆ ಈ ಎಲ್ಲಾ ಧರ್ಮಗಳಿಗೂ 1500 ವರ್ಷದ ಇತಿಹಾಸ, 2000 ವರ್ಷದ ಇತಿಹಾಸ ಅಷ್ಟಿಷ್ಟಿದೆ. ನಮ್ಮದಕ್ಕೆ ಲೆಕ್ಕನೇ ಇಲ್ಲ. ಅದು ತ್ರೇತಾಯುಗದಿಂದ, ದ್ವಾಪರ ಯುಗದಿಂದ,
ಈ ಯುಗಕ್ಕೆ ಇನ್ನು ಎಷ್ಟೋ ಯುಗಗಳಿಗೆ ಇದು ಧರ್ಮ, ಒರಿಜಿನಲ್ ರೇ, ಒರಿಜಿನಲ್ ಧರ್ಮ. ಇದನ್ನ ಯಾರು ಪಾಲಿಸ್ತಾರೋ ಅವನ ಜನ್ಮದಲ್ಲೂ ಬಡವನಾಗೋದಕ್ಕೆ ಚಾನ್ಸೇ ಇಲ್ಲ. ಗುರುಗಳೇ, ನಾವೆಲ್ಲ ಸನಾತನ ಧರ್ಮದಲ್ಲೇ ಹುಟ್ಟಿದ್ದೀವಿ, ಆದ್ರೂ ಕೂಡ ಅದ್ರ ಬಗ್ಗೆ ಸುಮಾರು ಜನಗಳಿಗೆ ತಿಳುವಳಿಕೆನೇ ಇಲ್ಲ. ನೀವೇನು ಹೇಳ್ತೀರಾ? ಗೊತ್ತಿಲ್ವಲ್ಲ ಮೇಡಮ್. ಸೊ ಹಾಗಾಗಿ ನಾವು ಕಲಿಬೇಕು. ಇನ್ಫ್ಯಾಕ್ಟ್ ಯಾಕೆ ನಾನು ಅಷ್ಟೊಂದು ಐ ಡೋಂಟ್ ಎಂಡೋರ್ಸ್ ಮಾಡರ್ನ್ ಎಜುಕೇಶನ್. ಯಾಕಂದ್ರೆ ಈ ಎಜುಕೇಶನ್ ಅಲ್ಲಿ ಸನಾತನ ಧರ್ಮದ ಅಂಶಗಳು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಮೊದಲನೇ ಪುಸ್ತಕ ಅಂತಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಮೇಡಮ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಮ್ಯಾಥ್ಸ್ ಅಲ್ಲ, ಸೈನ್ಸ್ ಅಲ್ಲ, ಅದಲ್ಲ. ಸಂಸ್ಕಾರದ ಬಗ್ಗೆ ಇರಬೇಕು, ನಮ್ಮ ಧರ್ಮದ ಬಗ್ಗೆ ಇರ್ಬೇಕಲ್ವಾ. ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ನಾನು ಯಾವತ್ತೋ ಒಂದಿನ ನಾನು ಟೆಕ್ಸ್ಟ್ ಬುಕ್ ಮಾಡಿಸ್ತೇನೆ, ಭಾರತ ದೇಶಕ್ಕೆ ಒಂದು ಗತಿ ಕಾಣಿಸ್ಬೇಕು ಅಂತಿದ್ದೀನಿ, ಒಂದು ಗತಿ ಕಾಣಿಸ್ಬೇಕು ಅಂತಿದ್ದೀನಿ ಮೇಡಮ್. ಅವತ್ತು ಫಸ್ಟ್ ಲ್ಯಾಂಗ್ವೇಜ್ ಇದೆಯಲ್ವ ಮೇಡಮ್, ಸಂಸ್ಕಾರ. ತಂದೆ ತಾಯಿಗಳನ್ನ ಪ್ರತಿದಿನ ಕಾಲಕ್ಕೆ ಬಿದ್ದ ಆಶೀರ್ವಾದ ತೆಗೆದುಕೊಳ್ಳಿ. ಈ ವೃದ್ಧಾಶ್ರಮನೇ ಇರಬಾರ್ದು ರೀ ನಮ್ಮೂರಲ್ಲಿ, ಅದು ರೀ ಸನಾತನ ಧರ್ಮ. ಊಟಕ್ಕೆ ಕುತ್ಕೊಳ್ಬೇಕಂತಂದ್ರೆ ಮಂತ್ರ ಇದೆ. ಮೇಡಮ್ ಹೇಳ್ದಾಗೆ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿದೆ ರೀ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಲ್ಲ, ಭೂಮಿಗೆ ಕಾಲು ತಾಗ್ಬೇಕಂತಂದ್ರೆ ಎಷ್ಟು ಚೆನ್ನಾಗಿದೆ ರೀ ಹೇಳೋದು. ಭೂ ಆಕಾಶ ಮಂಡಲೇ ದೇವಿ, ಸಮುದ್ರ ವಸನೆ ದೇವಿ, ಅಗ್ನಿ ವಾಯು ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಮೆ. ಎಲ್ಲಿರಿ ಭೂದೋಷ ಬರುತ್ತೆ? ಸ್ನಾನ ಮಾಡೋಕೆ ಹೋಗ್ತೇವೆ, ಇನ್ನೇ ನೀರು ಮೈ ಮೇಲೆ ಅಟ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ, ಜಲಸ್ಮೇನ್ ಸನ್ನಿಧಿಂ ಕುರು. ಅಲ್ಲ, ಯಾರ್ರೀ ಇವೆಲ್ಲ ಬರೆದಿದ್ದು? ಊಟಕ್ಕೆ ಕೂತ್ಕೊಳ್ತೀವಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಮಂತ್ರಗಳು. ಫಸ್ಟ್ ತುತ್ತನ್ನ ಯೂನಿವರ್ಸ್ಗೆ ಅಂತ ಎತ್ತಿಡೋ ತತ್ವ ಈ ಸನಾತನ ಧರ್ಮದ್ದಲ್ವಾ. ಊಟಕ್ಕೆ ಕೂತ್ಕೊಳ್ತೀವಿ, ಫುಲ್ ಹಶ್ವಾಗ್ತಿರುತ್ತೆ. ಇದೆಲ್ಲ ಇದೆಯಾ ಮಾಡರ್ನ್ ಎಜುಕೇಶನ್ ಅಲ್ಲಿ? ಇದೆಯಾ? ಅಲ್ಲ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಕಲ್ಯಾಣ ಸ್ವಾಮಿ. ಅದಕ್ಕಿಂತ ದೊಡ್ಡದು ಇದಲ್ವಾ? ನಿಜವಾಗ್ಲೂ ಸಂಸ್ಕಾರ ಇದ್ದಿದ್ರೆ, ನಿಜವಾದ ಸಂಸ್ಕಾರ ಅನ್ನುವಂಥದ್ದು ಈ ಪ್ರಪಂಚದ ಎಲ್ಲಾ ಜನರಲ್ಲಿ ಇದ್ದಿದ್ರೆ, ಆ ಪೆಹಲ್ಗಾಮಲ್ಲಿ ಆಯ್ತಲ್ವ ಅಟ್ಯಾಕು, ಆ ರೀತಿ ಯಾರಾದ್ರೂ ಅಮಾನವೀಯವಾಗಿ ಇನ್ನೊಬ್ಬರನ್ನ ಕೊಲ್ತಾರ? ನೀವು ಯೋಚನೆ ಮಾಡಿ. ಹೆಂಡತಿ ಮಗುನ ಬಿಟ್ಟು ಬರೀ ಗಂಡಸರನ್ನ ನೀನು ಹಿಂದೂನಾ, ನೀನು ಈ ಜಾತಿನಾ, ನೀನು ಆ ವರ್ಗನಾ ಅಂತಂತೇಳಿ ಯಾರಾದ್ರೂ ಕೊಲ್ತಾರ? ಸಂಸ್ಕಾರದ ಕೊರತೆ ಅಲ್ವಾ ಇಲ್ಲಿರೋದು. ಅಲ್ಲ, ವಿದ್ಯಾಭ್ಯಾಸ ಇದೆ, ಪ್ರಯೋಜನ ಏನು? ವಾಟ್ ಈಸ್ ದ ಯೂಸ್ ಆಫ್ ನಾಲೆಡ್ಜ್? ಇನ್ಫ್ಯಾಕ್ಟ್ ಈ ಸನಾತನ ಧರ್ಮ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ, ನಿಜ ಹೇಳ್ತೇನೆ, ಗನ್ ಕೊಟ್ಟರು ನಮ್ಗೆ ಶೂಟ್ ಮಾಡಕ್ ಬರಲ್ಲ, ಶೂಟ್ ಮಾಡ್ಬೇಕು ಅಂತ ಅನ್ಸೋದು ಇಲ್ಲ. ಅಯ್ಯೋ, ಅದರಲ್ಲೂ ಜೀವ ಇದೆಯಲ್ವಾ, ಎಲ್ಲರಲ್ಲೂ ಪರಬ್ರಹ್ಮನ ತತ್ವ ಇದೆಯಲ್ಲ ಅಂತ ಇರುವಂಥದ್ದು ಊರು ರೀ ನಮ್ದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಲೆಜ್ ಅಂಡ್ ವಿಸ್ಡಮ್ ಮೇಡಮ್. ಈ ಸನಾತನ ಧರ್ಮ ಅನ್ನೋಂಥದ್ದು ಸುಜ್ಞಾನ ಮೇಡಮ್, ಚೇತನ, ವಿಶ್ವ ಚೈತನ್ಯ. ಎಲ್ಲರೂ ಅಳವಡಿಸ್ಕೋಬೇಕ್ರಿ. ಇಟ್ಸ್ ನಾಟ್ ಫಾರ್ ಒನ್ ಪರ್ಸನ್, ಇಟ್ಸ್ ಫಾರ್ ಎವ್ರಿಬಡಿ. ಯಾವತ್ತೋ ನನ್ನ ಕನಸು ಮೇಡಮ್ ಅಷ್ಟೇ, ಈ ಭೂಲೋಕ ಎಲ್ಲ ಲೋಕಗಳು ಸರ್ವ ಧರ್ಮ, ಒಂದೇ ಧರ್ಮ, ಸನಾತನ ಧರ್ಮವಾಗಬೇಕು ಅನ್ನೋಂಥದ್ದು ನನ್ನ ಕನಸು ಮೇಡಮ್. ದಟ್ ಶುಡ್ ಫುಲ್ಫಿಲ್, ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದ ಗ್ಲೋಬ್. ಗುರುಗಳೇ, ನಾವು ಕೂಡ ಈ ವಾಹಿನಿ ಮುಖಾಂತರವಾಗಿ ನಿಮ್ಮ ಕನಸು ಆದಷ್ಟು ಬೇಗ ನನಸಾಗ್ಲಿ ಅಂತ ನಾವು ಕೂಡ ಬಯಸ್ತೇವೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ಲ, ಸನಾತನ ಧರ್ಮದ ಮೂಲವನ್ನ ಕಂಡು ಹಿಡಿದು, ಸೊ ದುಡ್ಡನ್ನ ಗಳಿಸೋದು ಹೇಗೆ, ಹಣವನ್ನ ಸಂಪಾದಿಸೋದು ಹೇಗೆ, ಹಾಗೆ ಸಾಲ ಮಾಡಬಾರ್ದು ಅಂತಾರೆ. ಯಾಕೆ ಮಾಡಬಾರ್ದು ಅಂತಾರೆ? ಶ್ರೀಮಂತರು ಅತಿ ಜಗತ್ತಿನಲ್ಲಿ ಹೆಚ್ಚಾಗಿ ಶ್ರೀಮಂತರೇ ಸಾಲವನ್ನ ಮಾಡ್ತಾರೆ, ಯಾಕೆ ಗುರುಗಳೇ ಅಂತ ನಾನು ಕೇಳಿದೆ. ಅದಕ್ಕೆ ಸನಾತನದ ಮೂಲ ಮಂತ್ರವನ್ನ ಆಧಾರಿತವಾಗಿ ಒಂದಷ್ಟು ಉತ್ತರಗಳನ್ನ ಗುರೂಜಿಯವರು ನಮಗೆ ಕೊಟ್ಟಿದ್ದಾರೆ. ಇನ್ನು ಹಣ ಗಳಿಸೋದು ಮಕ್ಕಳ ಆಟದಂತಿರಿ ಅಂತ ಗುರೂಜಿಯವರು ಹೇಳ್ತಾರೆ. ಸೊ ಹೇಳೋದಷ್ಟೇ ಅಲ್ಲ, ಬರವಣಿಗೆ ಮುಖಾಂತರವಾಗಿ ಪ್ರೂವ್ ಕೂಡ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಒಂದು ಇಂಗ್ಲಿಷ್ ಅಲ್ಲಿ ಮತ್ತೊಂದು ಕನ್ನಡದಲ್ಲಿ ಪುಸ್ತಕವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಈಗ ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ ಅಂತ ಕನ್ನಡ ಪುಸ್ತಕವಿದೆ, ಹಾಗೆ ಬಿಕಮಿಂಗ್ ರಿಚ್ ಈಸ್ ಜಸ್ಟ್ ಎ ಚೈಲ್ಡ್ಸ್ ಪ್ಲೇ, ಇದು ಇಂಗ್ಲಿಷ್ ಪುಸ್ತಕವಾಗಿದೆ. ಸೊ ಈ ಎರಡೂ ಪುಸ್ತಕಗಳು ಕೂಡ ಮಾರ್ಕೆಟ್ ಅಲ್ಲಿ ಲಭ್ಯವಿದೆ. ಇದನ್ನ ನೀವು ಆನ್ಲೈನ್ ಮುಖಾಂತರವಾಗಿ ಅಥವಾ ಆಫ್ಲೈನ್ ಮುಖಾಂತರವಾಗಿ ಕೊಂಡ್ಕೊಳ್ಬಹುದಾಗಿದೆ. ಇದನ್ನ ಓದಿ ನಿಮ್ಮ ಜ್ಞಾನಾರ್ಜನೆ ಆಗತ್ತೆ. ನೀವು ತಿಳ್ಕೊಂಡು ಗೊತ್ತಿಲ್ಲದೆ ಇರೋಂಥವ್ರಿಗೂ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾ, ಇನ್ನು ಶ್ರೀಮಂತರು, ಜಗತ್ತಿನ ಅತಿ ಶ್ರೀಮಂತರು ಸಾಲ ಮಾಡಿದರೆ ಗುರುಗಳೇ, ಯಾಕೆ ಅಂತ ಹೇಳೋದಕ್ಕೆ ಅವ್ರ ಆನ್ಸರ್ನ ನನಗೆ ಕೊಟ್ರು. ಇನ್ನು ಟೆಕ್ನಿಕ್ಸ್ ಬೇಕಲ್ಲ ನಮ್ಗೆ. ಸೊ ಪ್ರತಿ ಒಂದು ಇದ್ರಲ್ಲೂ ಕೂಡ, ಎಪಿಸೋಡಲ್ಲೂ ಕೂಡ ನಾವು ಕಾಯ್ತಾ ಇರುವಂಥದ್ದು ಒಂದು ಹಂತ ಏನು ಅಂದ್ರೆ, ಇವತ್ತಿನ ಸಬ್ಜೆಕ್ಟಿಗೆ ಗುರೂಜಿಯವರು ಏನ್ ಟೆಕ್ನಿಕ್ಸ್ ಕೊಡ್ತಾರೆ, ಮೂಲ ಮಂತ್ರ ಏನಿರುತ್ತೆ, ತಂತ್ರಗಳು ಯಾವ ರೀತಿ ಆಗಿರುತ್ತೆ ಅಂತ. ಗುರುಗಳ ಇವತ್ತಿನ ಟೆಕ್ನಿಕ್ ಏನು ಹಾಗಿದ್ರೆ?
ವೆರಿ ಸಿಂಪಲ್. ಸೊ ಸಾಲ ಯಾಕಾಗುತ್ತೆ ಅಂತ ಹೇಳ್ತೀನಿ ಬಡವರಿಗೆ, ವಿಶೇಷವಾಗಿ ಈ ಕಾಲಮಾನದಲ್ಲಿ ಆಗ್ತಿರುವಂಥದ್ದು ದುಡ್ಡನ್ನು ಮುಟ್ಟದೇ ಇರೋ ಕಾರಣ. ಯಾರೆಲ್ಲ ದುಡ್ಡನ್ನು ಮುಟ್ಟೋದಿಲ್ಲ ಅಲ್ಲ ಮೇಡಮ್, ಹೆಚ್ಚು ಸಾಲ ಮಾಡಿಬಿಡ್ತಾರೆ. ಸೊ ಯಾರಿಗೆಲ್ಲ ಸಾಲ ಇದೆಯೋ ತೀರಿಸ್ಬೇಕು ಅಂತಂದ್ರೂ, ಅಥವಾ ಸಾಲ ಆಗಬಾರ್ದು ಅಂತಂದ್ರೂ, ಇವತ್ತಿನಿಂದ ಅಟ್ಲೀಸ್ಟ್ ಒಂದು 6 ತಿಂಗಳ ಮಟ್ಟಿಗೆ ಇಲ್ಲ 1 ವರ್ಷದ ಮಟ್ಟಕ್ಕೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ ನಿಲ್ಲಿಸ್ಬಿಡಿ. ಬರೀ ಕ್ಯಾಶಲ್ಲೇ ಟ್ರಾನ್ಸಾಕ್ಷನ್ ಮಾಡಿ. ಯಾವತ್ತೂ ಅಷ್ಟೇ, ಈಗ ನೀವು 1000 ಕೇಳ್ತೀರಾ ಮೇಡಮ್, ನೀವು ನನಗೆ ಆನ್ಲೈನ್ ಮಾಡಿದ್ರೆ ಫೀಲ್ ಆಗಲ್ಲ ನನಗೆ. ಅದೇ ಆಫ್ಲೈನ್ ಅಲ್ಲಿ 1000 ಹಿಂಗೆ ಎಣಿಸಿ ಕೊಡ್ತೀನಲ್ವ, ಫೀಲ್ ಆಗುತ್ತೆ. ಅರೆ ಏನಪ್ಪ ಇದು 1000 ರೂಪಾಯಿ ಹೋಗ್ತಿದೆ ಅಂತ. ಕರೆಕ್ಟಾ? ಯಾರೋ ನಾನು ಲವ್ ಮಾಡ್ತಿದ್ದೀನ್ರಿ, ಎಲ್ಲೋ ದೂರದಲ್ಲಿದ್ದಾರೆ, ಎಲ್ಲೋ ನಾನು ಇಲ್ಲಿ ಫೋನಲ್ಲಿ ಮುತ್ತು ಕೊಡೋದಕ್ಕೂ ನೇರವಾಗಿ ನನ್ನ ಜೊತೆ ಇದ್ದ ಅವಳು ಮುತ್ತು ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವ ರೀ. ನಾನು ಹೆಂಡ್ತೀನಿ ನನ್ನ ಕೈಯಲ್ಲಿ ಹಿಂಗೆ ಇಟ್ಕೊಂಡಿರೋದಕ್ಕೂ, ಅಥವಾ ಎಲ್ಲೋ ಇರೋರಿಗೆ ಹಾಯ್ ನಮಸ್ತೆ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ. ಪ್ರೀತಿ ಒಂದೇ ಇರ್ಬೋದು, ಬಟ್ ವ್ಯಕ್ತಪಡಿಸೋದು ಬೇರೆ ಆಗಿರುತ್ತೆ. ಸೇಮ್ ಗೋಸ್ ವಿತ್ ಮನಿ. ಇಟ್ ಹ್ಯಾಸ್ ಆಲ್ 5 ಸೆನ್ಶುವಲ್ ಆರ್ಗನ್ಸ್ ಅನ್ನು ಮುಟ್ಟಿ ಫೀಲ್ ಮಾಡಿಕೊಂಡು ಕೊಡಬೇಕು. ಅದಕ್ಕೆ ನೀವು ಮಾರ್ವಾಡಿಗಳು ನೋಡಿ, ಬಹುತೇಕ ಶ್ರೀಮಂತರು ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಾ ಇರ್ತಾರೆ ಆನ್ಲೈನ್ಗಿಂತ ಹೆಚ್ಚು. ಅಲ್ಲ, ಆನ್ಲೈನ್ ಮಾಡಬೇಕು, ಈಗ ದೇಶ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆನ್ಲೈನ್ ಅಂತೇಳಿ, ಬಟ್ ನಮಗೆ ಗೊತ್ತಿಲ್ವೇ, ಸಾಲ ಜಾಸ್ತಿ ಮಾಡ್ತಿದೀವಿ ಗೊತ್ತಾಗದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಜಸ್ಟ್ ಅ ಟೆಕ್ನಿಕ್ ಅಷ್ಟೇನೆ. ಹೆಚ್ಚು ಏನೋ ಖರೀದಿ ಮಾಡಕ್ ಹೋಗ್ತೀರಾ, ಆದಷ್ಟು ಮಟ್ಟಿಗೆ ಕ್ಯಾಶಲ್ಲೇ ಮಾಡಿ. ಏನೋ ತಗೊಳ್ತೀರಾ, ಕ್ಯಾಶಲ್ಲೇ ತಗೊಳ್ಳಿ. ಸೊ ಆಗ ನಿಮಗೆ ಕಾನ್ಷಿಯಸ್ನೆಸ್ ಜಾಸ್ತಿ ಬರುತ್ತೆ. ಖರ್ಚು ನಿಜ ಹೇಳ್ತಿದ್ದೀನಿ, ನೀವು ಈಸಿಯಾಗಿ ಪಾಪ್ಕಾರ್ನ್ ತಿನ್ನಕ್ಕಾಗಲ್ಲ 350-400 ರೂಪಾಯಿ ಕೊಟ್ಟು. ನೀವು ಕೊಟ್ಟು ನೋಡಿ ಗೊತ್ತಾಗುತ್ತೆ. ಅದೇ ಆನ್ಲೈನ್ ಸ್ಕ್ಯಾನ್ ಮಾಡಿದಾಗ ಏನೂ ಗೊತ್ತೇ ಆಗಲ್ಲ ಮೇಡಮ್. ಈಗ ಜಸ್ಟ್ ಒಂದು ಫೋನ್ ಪೇನ ಗೂಗಲ್ ಪೇ ಮಾಡಿ ಬಂದ್ಬಿಡ್ತೀವಿ. ಬಡವರಿಗೆ ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ, ಬಟ್ ಶ್ರೀಮಂತರಿಗೆ ಅದು ಇಟ್ಸ್ ನಾಟ್ ಅನ್ ಹ್ಯಾಬಿಟ್. ಸೊ ಹಾಗಾಗಿ ವಿ ಹ್ಯಾವ್ ಟು ಇನ್ಕಲ್ಕೇಟ್ ದಿಸ್ ವೆರಿ ಬ್ಯೂಟಿಫುಲ್ ಡಿಸಿಪ್ಲಿನ್. ಸೊ ಎಲ್ಲರೂ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಹೆಚ್ಚು ಮಾಡಿ. ಯಾರು ಶ್ರೀಮಂತ ಇದ್ದೀರೋ ಪರವಾಗಿಲ್ಲ, ನಿಮ್ಗೆ ಅಳವಡಿಸಲ್ಲ ಇದು. ಯಾರೇನೋ ಬಡ ಮನಸ್ಥಿತಿ ಇದೆಯೋ ಅಂಥವ್ರಿಗೆ ಇದು ಟೆಕ್ನಿಕ್. ಎಸ್, ಓಕೆ. ಅಂದ್ರೆ ಇದು ಒಂದೇ ಟೆಕ್ನಿಕ್ ಆಗಿರ್ಬೇಡ, ಇವತ್ತು ಸಾಕು, ಒಂದೊಂದೇ ಮಾಡ್ಲಿ ಮೇಡಮ್, ಸಾಕು. ಅಂದ್ರೆ ಹೆಚ್ಚಿನ ಟೆಕ್ನಿಕ್ ಬೇಕು ಅಂತ ಹೇಳಿದ್ರೆ ವರ್ಕ್ ಗೆ ಅಟೆಂಡ್ ಆಗ್ಲೇಬೇಕು. ತುಂಬಾ ಇದಾವೆ. ಕೆಲವೆಲ್ಲ ಸ್ವಲ್ಪ ಎ ರೇಟೆಡ್ ಟೆಕ್ನಿಕ್ಸ್ ಇದೆ ಮೇಡಮ್. ಓನ್ಲಿ ಅಡಲ್ಟ್ಸ್ ಓನ್ಲಿ ಇರುತ್ತೆ. ಕೆಲವು ಇಲ್ಲೆಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತವನ್ನ, ಈಗ ಗರುಡ ಪುರಾಣ ಇದೆ, ನಾವ್ ಯಾರು ಓದೋದು ಕೇಳೋದಿಲ್ಲ. ನಿಮ್ ಮನೇಲಿ ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ ಕೆಲವರು ಓದಬೇಡಿ ಅಂತ ಹೇಳ್ತಾರೆ. ಯಾಕೆ? ಅದು ಪುರಾಣನೇ ಅಲ್ವಾ? ಯಾಕೆ ಬೇಡ ಅಂತ ಹೇಳ್ತಾರೆ? ಅದು ಮಹಾನ್ ವಿಷ್ಣು ದೇವರು ಹೇಳಿರುವಂತದ್ದು. ಯಾಕೆ ಓದ್ಬಾರ್ದು ಅಂತ ಹೇಳ್ತಾರೆ? ದೇರ್ ಆರ್ ಸಮ್ ರೆಸ್ಟ್ರಿಕ್ಷನ್ಸ್. ಕೆಲವು ಗುರುಗಳ ಮುಖಾಂತರ ನೇರವಾಗಿ ಕಲಿಯೋದಿರುತ್ತೆ, ಕೆಲವು ಈ ರೀತಿ ಕಲಿಯೋದಿರುತ್ತೆ. ಈ ಟೆಕ್ನಿಕ್ಸ್ ಇಲ್ಲಿಗೆ ಓಕೆ, ಬಟ್ ವರ್ಕ್ಶಾಪ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ, ಭಿನ್ನವಾಗಿ. ನಾನು ಹೇಳ್ದಾಗೆ ಕೆಲವು UA ಇದೆ, ಕೆಲವು A ಸರ್ಟಿಫೈಡ್ ಇದೆ, ಕೆಲವು U ಸರ್ಟಿಫೈಡ್ ಇದೆ. ಅದಕ್ಕೋಸ್ಕರ ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಜೂನ್ 8, 9 ಮತ್ತು 10ನೇ ತಾರೀಕು ಆನ್ಲೈನ್ ತರಗತಿಗಳು ಪ್ರಾರಂಭವಾಗ್ತಾ ಇದೆ. 100 ಕೋಟಿ ಹಣವನ್ನ ಗಳಿಸುವಂತಹ ಬಗ್ಗೆ ಹೇಗೆ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಗುರುಜಿಯವರು ಹೇಳ್ಕೊಡ್ತಾರೆ, ಕೆಲವೊಂದು ಟೆಕ್ನಿಕ್ಸ್ ನ ಹೇಳ್ಕೊಡ್ತಾರೆ. ಸೊ ನೀವು ಕೂಡ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದೇ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.